Blood donation camp conducted on July 22 at Joya Lucas Belgaum showroom along with KLE Hospital. Joya Lucas celebrating 10 years of Joya Lucas Foundation. It has been a glorious decade of touching millions of lives around the world. The joy of being able to give and assist the society and people in the need surpasses in accomplishment on this momentous occasions. We would like to look back and celebrate what we have been able to accomplish and reinforce our pledge to do everything possible to continue our endeavor in touching people's lives whenever needed. On this occasion, Joya Lucas Belgaum along with KLE Hospital conducted a blood donation camp July 22nd in Joya Lucas Belgaum showroom, inaugurated by our chief guest Mr. Urugendraya, Police Inspector Kadebizar, with the presence of Mr. Shikant Varjay, KLE Blood Bank in charge, and Mr. Jo Kunjapu, Register Manager, Joya Lucas Karnataka. Joya Lucas Belgaum ಇವತ್ತು ನಮ್ಮದು ಬ್ಲಡ್ ಡೊನೇಷನ್ ನಾವು ಮಾಡ್ತಾ ಇದ್ದೇವೆ. ಜೋಯಾ ಲುಕಾಸ್ ಶೋರೂಮ್ ಅಲ್ಲಿ ನಮ್ಮದು ಜೋಯಾ ಲುಕಾಸ್ ಫೌಂಡೇಶನ್ ಸ್ಟಾರ್ಟ್ ಆಗಿ 10ನೇ ವರ್ಷ. ಅದಕ್ಕೋಸ್ಕರ ನಾವು ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದೇವೆ. ನಾವು ಸ್ಟಾಫ್ ಎಲ್ಲರೂ KLE ಹಾಸ್ಪಿಟಲ್ ಹತ್ರ ನಾವು ಮಾಡ್ತಾ ಇದ್ದೇವೆ. ನಮ್ಮ ನಿಯರ್ಬೌಟ್ ಒಂದು 100 ಸ್ಟಾಫ್ ಇದೆ ಟೋಟಲ್. ಸೊ ಎಲ್ಲರೂ ನಾವು ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ರೆಡಿ ಇದ್ದೇವೆ. I am very much thankful to Joya Lucas. They are doing blood donation wherever their branches are there. Regularly they are donating. Whenever they have come to Belgaum, they approach KLE. So they are doing a noble cause by doing a blood donation. So I am very much thankful to the staff and employees of the Joya Lucas. Let them continue the same thing on the humanitarian ground to help the society. Good name, sir. Good name. Good name. Srikant Viri. ಪ್ರೊಫೆಸರ್ ಎಸ್.ಎಲ್. ಭೈರಪ್ಪನವರು ಕನ್ನಡ ಭಾಷೆಯಲ್ಲಿ ಕಾದಂಬರಿಕಾರರಾಗಿದ್ದು ಅತ್ಯಂತ ಜನಪ್ರಿಯ ಕಾದಂಬರಿಕಾರರಾಗಿದ್ದಾರೆ. ಮರಾಠಿ ಮತ್ತು ಹಿಂದಿ ಭಾಷೆಗೆ ಅನುವಾದಗೊಂಡ ಇವರ ಕಾದಂಬರಿಗಳು ಆಯಾ ಭಾಷೆಗಳ ಓದುಗರಲ್ಲಿ ಅತ್ಯಂತ ಜನಪ್ರಿಯವಾಗಿವೆ. ಭೈರಪ್ಪನವರು ಅತ್ಯಂತ ಗಂಭೀರ ಕಲಾತ್ಮಕ ಕಾದಂಬರಿಕಾರರು. ಇವರು ತಮ್ಮ ಕಾದಂಬರಿಗಳಲ್ಲಿ ಮನುಷ್ಯನ ಮೂಲಭೂತ ಸ್ಥಿತಿ ಮತ್ತು ಅವನ ಪಡಿಪಾಟಲುಗಳನ್ನು ಚಿತ್ರಿಸುವ ಬಗೆಗೆ ಕಾಳಜಿ ತೋರುತ್ತಾರೆ. ತೀವ್ರ ಕಷ್ಟದ ಬಾಲ್ಯವನ್ನು ಸವೆಸಿದ ಭೈರಪ್ಪನವರು ಹಮಾಲಿ ವೃತ್ತಿ, ಕೂಲಿ ನಾಲಿ ಮಾಡುವುದರ ಮೂಲಕ ಮತ್ತು ತಿರುಪೆ ಎತ್ತುವುದರ ಮೂಲಕ ಕೂಡ ಹೊಟ್ಟೆ ಬಟ್ಟೆಯ ಮತ್ತು ಶಾಲೆಯ ಶುಲ್ಕಗಳ ಖರ್ಚುಗಳನ್ನು ಹೊಂದಿಸುತ್ತಾ ನಿಷ್ಠೆಯಿಂದ ಓದಿ MA ಪದವಿಯನ್ನು ಸುವರ್ಣ ಪದಕದೊಂದಿಗೆ ಪಡೆದರು. ಮುಂದೆ ಸತ್ಯ ಮತ್ತು ಸೌಂದರ್ಯ ಎನ್ನುವ ಸಪ್ರಬಂಧವನ್ನು ರಚಿಸಿ PhD ಪದವಿಯನ್ನು ಗಳಿಸಿದರು. ಹುಬ್ಬಳ್ಳಿ, ಗುಜರಾತ್, ದಿಲ್ಲಿ ಮತ್ತು ಮೈಸೂರಿನಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಈಗ ಮೈಸೂರಿನಲ್ಲಿ ನೆಲೆಸಿದ್ದಾರೆ ಎಂದು ಬೆಳಗಾವಿಯ ವಾರ್ತಾ ಇಲಾಖೆಯಲ್ಲಿ ಅವರ ಚರಿತ್ರೆಯನ್ನು ಸುದ್ದಿಗೋಷ್ಠಿಯೊಂದಿಗೆ ಹೇಳಿದರು. ತಮ್ಮ ಶಿಕ್ಷಣಕ್ಕಾಗಿ ಹಮಾಲಿಯನ್ನ ಮಾಡಿದ್ದು, ಬೇರೆ ಬೇರೆ ಕೂಲಿ ಕುಂಬಳಿ ಮಾಡಿದ್ದು, ಇವನ್ನ ಪಡೆದುಕೊಂಡು ಅತ್ಯಂತ ಗಡುಗಾಣಿಕೆಯಿಂದ ಮೈಸೂರು ವಿಶ್ವವಿದ್ಯಾಲಯ ಬೆಳಗಾವಿಯ ನಗರದ ವಡಗಾವಿ ಶಹರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬರದಿಂದ ಸಾಗಿರುವ ಮಂಗಾಯಿ ಜಾತ್ರೆ. ಭಕ್ತರು ಮಂಗಾಯಿ ದರ್ಶನ ಪಡೆಯಲು ಸನಸಾಟ ನಡೆಸಿದರು. ದೇವರು ನಮಗೆ ಒಳ್ಳೆಯದನ್ನು ಮಾಡಲಿ ಎಂದು ಭಕ್ತರು ಮಂಗಾಯಿ ದೇವಿಗೆ ಬೇಡಿಕೊಂಡರು. ಮಳೆರಾಯನ ಆರ್ಭಟ ಜೂನ್ನಲ್ಲಿ ಪ್ರಾರಂಭವಾಗಬೇಕಾಗಿತ್ತು, ಆದರೆ ಜುಲೈನಲ್ಲಿ ಪ್ರಾರಂಭವಾಗಿದೆ. ಕಾರಣ ಅತಿವೃಷ್ಟಿ, ಅನಾವೃಷ್ಟಿ, ಬೆಳೆ ಹಾನಿ ಮತ್ತು ಬೇರೆ ರೈತರ ಹಾನಿ ಬಗ್ಗೆ ಚರ್ಚೆ ಮಾಡಿದ ಜಿಲ್ಲಾಧಿಕಾರಿ ಎನ್ ಜಯರಾಮ್ ಅವರು ರೈತರಿಗೆ ಪರಿಹಾರಧನ ಕೊಡಿಸುವುದಾಗಿ ಹೇಳಿ ಮಳೆಯ ಬಗ್ಗೆ ವಿಚಾರಣೆ ಮಾಡಿ ಯಾವ ನದಿಗೆ ಎಷ್ಟು ನೀರು ಬಂದಿದೆ ಎಂದು ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದರು.
ಕೂಡ ಇನ್ನೂ ಇಲ್ಲ. ಅದು ಸ್ವಲ್ಪ ನದಿ ಬಂದಾಗ ನದಿ ಏನು ಒತ್ತುವರಿ ಮಾಡಿ ಕಬ್ಬು ಬೆಳೆದಿದ್ರೆ ಭತ್ತ ಬೆಳೆದಿದ್ರೆ ಸ್ವಲ್ಪ ಹೋಗ್ತದೆ. ಇನ್ನು ಓವರ್ಫ್ಲೋ ರಿವರ್ ಓವರ್ಫ್ಲೋ ಆಗೋಷ್ಟು ನೀರು ಬಂದಿದೆ. ಅಂದರೆ ಮಾಂಜರಿಯಲ್ಲೆಲ್ಲ ಮತ್ತು ಇಲ್ಲೆಲ್ಲ ಅಂದರೆ ಇಟ್ಟಂಗಿ ಫ್ಯಾಕ್ಟ್ರಿಗಳೆಲ್ಲ ಫರ್ಟಿಲೈಸರ್ ಅವರು ಎನ್ಕ್ರೋಚ್ ಮಾಡಿ ಯಾವುದೋ ಜಾಗದಲ್ಲಿ ತೆಂಗಿ ಫ್ಯಾಕ್ಟ್ರಿ ಮಾಡ್ತಾ ಇದ್ರೆ ಅದು ಆಗಿರ್ಬೋದು. ಬಟ್ ಏನು ಆ ಥರ ಇದ್ರೆ ನಾವು ನೋಡ್ತೀವಿ. ಏನಾದರೂ ಅದರಿಂದ ಪ್ರವಾಹದಿಂದ ರೈತರಿಗೆ ನಷ್ಟ ಆಗ್ತಾ ಇದ್ರೆ, ಬೆಳೆ ಹಾನಿ ಆಗ್ತಾ ಇದ್ರೆ ಅದಕ್ಕೆ ಸರ್ಕಾರದ ಕಡೆಯಿಂದ ಏನು ಅವರಿಗೆ ಪರಿಹಾರ ಕೊಡ್ಬೋದು ಕೊಡ್ತೀವಿ. ನಮ್ಮ ತಾಲೂಕಲ್ಲಿ ಏನಾದರೂ ಎಚ್ಚರಿಕೆ ಕೊಟ್ಟಿದ್ರೆ ಮತ್ತೆ ಇಲ್ಲ, ನಾವೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ನಮ್ಮ ತಹಸೀಲ್ದಾರ್ಸ್ಗೆ, ಅಸಿಸ್ಟೆಂಟ್ ಕಮಿಷನರ್ಸ್ಗೆಲ್ಲ ಅಲರ್ಟ್ ಮಾಡಿದ್ದೀವಿ. ಅವರೆಲ್ಲ ಭಾಗದಲ್ಲಿ ಹೋಗಿ ಜನರಿಗೆ ಕೂಡ ಈ ನದಿ ನೀರು ಹೆಚ್ಚಾಗ್ತಾ ಇರೋದ್ರಿಂದ ಯಾವ ರೀತಿ ಮುಂಜಾಗ್ರತಾ ಕ್ರಮ ಅವರು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡಲಿಕ್ಕೆ ಕೂಡ ಹೇಳಿದ್ದೀವಿ. ಮತ್ತೆ ಜನರಿಗೆ ಬಹಳ ವರ್ಷಗಳಿಂದ ಇದನ್ನು ನೋಡಿದ್ದಾರೆ. ಸೊ ಅವರಿಗೆ ಕೂಡ ಸ್ವಯಂ ತಿಳುವಳಿಕೆ ಕೂಡ ಇದೆ. ಈ ಸೀಸನಲ್ಲಿ ನೀರು ಬರ್ತದೆ, ನೀರು ಬಂದಾಗ ಯಾವ ರೀತಿ ಜಾಗೃತರಾಗಿರ್ಬೇಕು ಅನ್ನೋದು ಕೂಡ ಅವ್ರಿಗೆ ಕೂಡ ಗೊತ್ತಿದೆ. ಅದ್ರ ಜೊತೆಗೆ ನಾವು ಕೂಡ ಜನರಿಗೆ ಜಾಗೃತ ಮಾಡಲಿಕ್ಕೆ ಏನು ಕ್ರಮ ತಗೋಬೇಕು ಅಂತ ಹೋಗ್ತೀವಿ.